ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ತ್ರಿಷಾ ರಮೇಶ್. ಇವತ್ತು ನಾವು ಬಂದಿದ್ವಿ ಕಬ್ಬನ್ ಪಾರ್ಕಲ್ಲಿ ನಡೆಯುತ್ತಿರುವಂತಹ ಮಾವು ಮತ್ತು ಹಲಸು ಮೇಳಕ್ಕೆ ಬಂದಿದ್ದೀವಿ. ಸೊ ಇದೊಂಥರ ಎಲ್ರಿಗೂ ಹಬ್ಬ ಅಂತಾನೆ ಅನ್ಬೋದು. ಯಾಕೆ ಅಂದರೆ ರೈತರು ಎಲ್ಲಿಂದನೋ ಇಲ್ಲಿ ತಂದು ಮಾರ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಷ್ಟೋ ಜನಕ್ಕೆ ಊರಿಂದ ಊರು ಬಿಟ್ಟು ಬಂದಿರ್ತಾರೆ. ಊರಿನ ಮಾವಿನ ಹಣ್ಣು, ಹಲಸಿನ ಹಣ್ಣು ತಿನ್ನಬೇಕು ಅನಿಸಿರುತ್ತೆ, ಬಟ್ ಸಿಕ್ಕಿರಲ್ಲ. ಅದಕ್ಕೋಸ್ಕರನೇ ಇಂಥ ಮೇಳಗಳನ್ನು ಯಾವಾಗಲೂ ನಮ್ಮ ರಾಜಧಾನಿಯಲ್ಲಿ ನಡೀತಾ ಇರುತ್ತೆ. ಅಂಥದ್ದೊಂದು ಮೇಳ ಇವತ್ತು ಕಬ್ಬನ್ ಪಾರ್ಕಲ್ಲಿ ನಡೀತಾ ಇದೆ. ಒಂದು ವಾರ ನಡೆಯುವಂಥ ಇವೆಂಟ್ ಇದು. ಬನ್ನಿ, ಇಲ್ಲಿ ಏನೇನೆಲ್ಲ ಇದೆ, ಏನೇನೆಲ್ಲ ಸಿಗುತ್ತೆ, ನೀವು ಬಂದರೆ ಏನೇನೆಲ್ಲ ಇಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಇಲ್ಲಿ ನೀವು ನೋಡ್ಬೋದು ವೆರೈಟಿ ಆಫ್ ಮಾವು ಇದೆ. ಸೊ ವಿವಿಧ ರೀತಿಯ ಮಾವುಗಳಿದ್ದಾವೆ. ಇಲ್ಲಿ ನೋಡ್ಬೋದು. ಅಣ್ಣ, ಏನಣ್ಣ ಇದ್ರ ಹೆಸರು? ಶುಗರ್ ಬೇಬಿ. ಎಲ್ಲಿ ಸಿಗುತ್ತಿದ? ಎಲ್ಲ ಸಿಗುತ್ತೆ. ಇದ್ರ ಹೆಸರೇನು? ಇದು ಕೇಸರ್, ಇಮಾಮ್ ಪಸಂದು, ಮಲ್ಲಿಕಾ, ಸೇಂದೂರ, ಮಲ್ಗೋವ, ಇದು ರುಮಾನಿ, ಇದು ತೋತಾಪುರಿ, ಇಲ್ಲಿ ಬಾದಾಮಿ, ಇಲ್ಲಿ ರಸ್ಪುರಿ. ಸೊ ಇಷ್ಟು ವೆರೈಟಿಯಸ್ ಮಾವುಗಳಿದಾವೆ. ಬಂದ್ರ ಕಸ್ಟಮರ್ಸು? ಹೇಗಿದೆ ರೆಸ್ಪಾನ್ಸು? ಬರ್ತಾ ಇದ್ದಾರೆ ಮೇಡಮ್, ಇನ್ನ ಕಡಿಮೆ ಇವತ್ತು. ಫಸ್ಟ್ ಡೇ ಮೇಡಮ್. ಹೇಗೆ ಅನ್ನಿಸ್ತಾ ಇದೆ? ಇಷ್ಟೆಲ್ಲ ಎಲ್ಲಿಂದ ತಗೊಬಂದ್ರಿ? ಹೆಂಗೆ ತಗೊಬಂದ್ರಿ? ಕನಕಪುರದಿಂದ ತಗೊಂಬಂದ್ವಿ, ಟೆಂಪೋ ಅಲ್ಲಿ. ನಾವೇ ಬೆಳೆದಿದ್ದು ಎಲ್ಲಾನ. ಎಲ್ಲ ಬೆಳಿತೀವಿ ಮೇಡಮ್, ಎಲ್ಲ ವೆರೈಟಿ. ಸೊ ಇಂಥ ಯುವಕರು ರೈತರಾಗಿರೋ ತುಂಬ ಖುಷಿನೇ ಅನಿಸುತ್ತೆ. ಸೊ ಬನ್ನಿ, ಈಗ ನೆಕ್ಸ್ಟ್ ಸ್ಟಾಲ್ ತೋರಿಸ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಸರ್ ಯಾವ್ಯಾವ ಮಾವಿದೆ ಸರ್? ಒಂಚೂರು ಪರಿಚಯ ಮಾಡಿಕೊಡಿ. ನಿಮ್ಮ ಸ್ಟಾಲಲ್ಲಿ ಯಾವ್ಯಾವ ಮಾವುಗಳಿದಾವೆ? ಬನಾನಾ ಮ್ಯಾಂಗೋ 50 ರೂಪೀಸ್ ಕಿಲೋ. ಇದು 200 ರೂಪಾಯಿ ಕೆಜಿ ಮಾಡ್ತಾರೆ ಹೊರದೇಶದಲ್ಲಿ. ನಮ್ಮಲ್ಲಿ ಇದು ಇಂಡಿಯನ್ ರುಪೀಸ್ಗೆ 200 ರೂಪಾಯಿ ಆಗುತ್ತೆ. ಇಲ್ಲಿ ನಾವು 50 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ರಸ್ಪುರಿ ನಾವಿಲ್ಲಿ 100 ರೂಪೀಸ್ ಕೊಡ್ತಾ ಇದ್ದೀವಿ. ಹೊರಗಡೆ 150 ರೂಪಾಯಿ ಮಾಡ್ತಾ ಇದ್ದಾರೆ ರಸ್ಪುರಿ ಇದು. ಮತ್ತು ಮಲ್ಗೋಬಾ, ವೆರಿ ಸ್ವೀಟ್ ಆ್ಯಂಡ್ ಒಳ್ಳೆ ಆರೋಗ್ಯಕರ ಮಲ್ಗೋಬಾ ಮ್ಯಾಂಗೋ. ಇದು 200 ರೂಪಾಯಿ ಮಾಡ್ತಾಯಿದ್ದೀವಿ. ಬಲ್ಕಾಗಿ ತಗೊಂಡ್ರೆ ಬರೀ 150 ರೂಪೀಸ್ಗೆ ಹಾಕ್ಕೊಡ್ತೀವಿ ಇದನ್ನು. ಆಮೇಲೆ ಮಲ್ಲಿಕಾ 100 ರೂಪಾಯಿ ಕಿಲೋ. ಇದು ಎಲ್ಲ ಕಡೆ ಮಲ್ಲಿಕಾ ನಮ್ಮ IAHR ಬಿಡುಗಡೆ ಮಾಡಿರೋದು ಮಲ್ಲಿಕಾ ಅಂತ ವೆರೈಟಿ ಇದು. ಮತ್ತು ತೋತಾಪುರಿ, ದಸೇರಿ, ರತ್ನಗಿರಿ ಆಪೂಸು, ಸೇಂದೂರ, ಹಳಸಣ್ಣು. ಬನ್ನಿ, ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ. ಇದು 1 ವರ್ಷಕ್ಕೆ ಬಿಡುವಂಥ ಕಾಯಿ ಗಿಡದ ಇದು ಕಾಯಿ. ಇದು ಸಾಂಬಾರಿಗೆ ಫೇಮಸ್ ಇದು. ಮತ್ತು ಕಬಾಬು ಮತ್ತು ಪಲಾವು, ಕೆಲವೊಂದು 30 ಥರ ವೆರೈಟಿಗಳು ಮಾಡ್ತಾರೆ. ಹಣ್ಣು ರುಚಿಯಾಗಿರ್ತದೆ. ಇದು ವಿಯೆಟ್ನಾಂ ದೇಶದ್ದು, ಇದು ಹೊರಗಡೆ ದೇಶದ್ದು. ಇದು ಸರ್ವಋತು ಅಂತ 10 ತಿಂಗಳು ನಮ್ಮ ಮರದಲ್ಲಿ ಹಳಸಣ್ಣು ಸಿಗುತ್ತೆ. ಇದನ್ನು ಒಳ್ಳೆ ಟೇಸ್ಟ್, ಗುಡ್ ಟೇಸ್ಟ್ ಇದೆ. 1 ವರ್ಷಕ್ಕೆ ಇದರೊಳಗೆ ಹೆಚ್ಚು ಕಮ್ಮಿ ಒಂದು ಮರಕ್ಕೆ ಒಂದು 3,000 ರಿಂದ 4,000 ರೂಪಾಯಿ ದುಡ್ಡಾಗುತ್ತೆ. 1 ಎಕರೆಗೆ 100 ಮರ ಹಾಕ್ಬೋದು. 3 ರಿಂದ 2.5 ರಿಂದ 3 ಲಕ್ಷ ರೂಪಾಯಿ ದುಡ್ಡು ಮಾಡ್ಬೋದು ಇದರೊಳಗೆ. ಸರ್ ಮಾವಿನಕಾಯಿ ಪರಿಚಯ ಮಾಡಿಸೋದಲ್ಲದೆ ದುಡ್ಡು ಮಾಡೋದು ವೇನು ಕೂಡ ಹೇಳ್ಕೊಟ್ರು. ಸರ್ ಈಗ ಕೆಲವರೆಲ್ಲ ಈ ಸಿಟಿ ಮಂದಿ ಅಂತಾರಲ್ಲ, ಈ ಪೇಟೆ ಮಂದಿ ಅಂತಾರಲ್ಲ, ಅವರೆಲ್ಲ ಹೇಳ್ತಾ ಇರ್ತಾರೆ ಈ ಮಾವಿನ ಹಣ್ಣಿಗೆ ಇಂಜೆಕ್ಷನ್ ಮಾಡ್ತಾರೆ, ಅದಕ್ಕೆ ಬೇಗ ಹಣ್ಣಾಗುತ್ತೆ, ಹಾಗೆ ಹಿಂಗೆ ಅಂತಾರೆ. ಸೊ ನೀವು ರೈತರಾಗಿ ಇದಕ್ಕೆ ಏನು ಹೇಳ್ತೀರಾ ಸರ್? ಇಲ್ಲ, ನಮ್ಮಲ್ಲಿ ವಿಜ್ಞಾನಿಗಳು ಏನಿದ್ದಾರೆ, ತೋಟಗಾರಿಕೆ ಇಲಾಖೆ ವಿಜ್ಞಾನಿಗಳು, ಅವರೊಂದು ಮಾರ್ಗದರ್ಶನ ಅಂತ ಕೊಟ್ಟಿರ್ತಾರೆ ನಮಗೆ. ಇದೇ ರೀತಿ ಮಾಡಬೇಕು, ಇದೇ ರೀತಿ ಬೆಳಿಬೇಕು, ಇಷ್ಟಕ್ಕೆ ಔಷಧಿ ಹೊಡಿಬೇಕು ಅಂತ ಇರ್ತದೆ. ಆ ನಿರ್ದಿಷ್ಟವಾದ ಪ್ರಮಾಣ ನಾವು ಔಷಧಿ ಹೊಡೆದ್ಬಿಟ್ಟು ಮ್ಯಾಂಗೋನಲ್ಲಿ ಹಣ್ಣು ಮಾಡಿ ತಂದಿರ್ತೀವಿ. ಏನೋ ಹೊರಗಡೆ ಯಾರು ವರ್ತಕರು ಏನು ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಹೇಳ್ತಾರೆ ಹಂಗಂತ ಇಂಜೆಕ್ಷನ್ ಮಾಡ್ತಾರೆ. ಇಲ್ಲಿ ಯಾರು ಕಾರ್ಬೇಟ್ ಯೂಸ್ ಮಾಡಿ ಹಣ್ಣು ಮಾಡಿಲ್ಲ. ಇದೆಲ್ಲ ಸ್ವಲ್ಪ ಎತ್ತರಿನ ಯೂಸ್ ಮಾಡಿ ಅದನ್ನು ಸರ್ಟಿಫೈ ಮಾಡಿ, ಅದೊಂದು ಹಾರ್ಮೋನು, ಅದು ನಮ್ಮ ಮಾವಲ್ಲಿ ಇರ್ತದೆ, ಹಳಸಲ್ಲಿ ಇರ್ತದೆ. ಅದೊಂದು ಹಾರ್ಮೋನ್ ಇನ್ಕ್ರೀಸ್ ಮಾಡೋಕ್ಕೆ ಎಥಿಲಿನ ಲೀಟ್ರಿಗೆ ಒಂದು 5 ml ಹಾಕ್ಬಿಟ್ಟು ಕಾಸ್ಟಿಕ್ ಸೋಡಾ ಬೆರೆಸ್ಬಿಟ್ಟು ವಾಡೆಗೆ ಹಾಕ್ಬಿಟ್ಟು ಇಕ್ಕಿದ್ರೆ ಅದು ಗ್ಯಾಸ್ಗೆ ಹಣ್ಣಾಗುತ್ತದೆ. ಅದು ಸರ್ಟಿಫೈಡ್ ಆಗಿದೆ. ಆರೋಗ್ಯದ ಮೇಲೆ ಯಾರೇ ಇದನ್ನು ದುಷ್ಪರಿಣಾಮ ಬೀಳಲ್ಲ. ಇಲ್ಲಿ ಬಂದಿರೋಂಥ ರೈತರು ಯಾರೂ ಕಾರ್ಬೇಟ್ ಯೂಸ್ ಮಾಡಲ್ಲ. ನೋಡ್ಬೋದು ಹಲಸಿನ ಹಣ್ಣಿನ ಶಾಪ್ಗಳಿದ್ದಾವೆ. ಹಾಗೆ ನೆಕ್ಸ್ಟ್ ಶಾಪ್ ಏನು ಅಂತ ನಾನು ತೋರಿಸ್ತೀನಿ. ಏನು ಅಂದರೆ ಫ್ರೂಟ್ ಜ್ಯೂಸ್ ಇದೆ. ಸೊ ಅದರಲ್ಲೂ ನಮ್ಮ ಮಣ್ಣಿನ ಸೊಗಡು, ಸೊ ಮಣ್ಣಿನ ಗ್ಲಾಸಲ್ಲಿ ಜ್ಯೂಸ್ ಹಾಕಿ ಕೊಡ್ತಾ ಇದ್ದಾರೆ. ನೋಡಿ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಕ್ಚುಲಿ ಮಣ್ಣಿನ ಮಡಿಕೆಲೇ ಜ್ಯೂಸನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ಫ್ರಿಜ್ ಕೂಡ ಯೂಸ್ ಮಾಡ್ದೇನೆ ಕೋಲ್ಡ್ ಆಗಿರೋದಕ್ಕೋಸ್ಕರ ಮಣ್ಣಿನ ಮಡಿಕೆಲೇ ಜ್ಯೂಸ್ ಇಟ್ಟಿದ್ದಾರೆ. ಅಣ್ಣ ನಮಸ್ತೆ. ಯಾವ್ಯಾವ ಜ್ಯೂಸ್ ಇದೆ ಮೇಡಮ್? ಮ್ಯಾಂಗೋ ಇದೆ, ಪೈನಾಪಲ್ ಇದೆ, ಗೋವಾ ಇದೆ, ನೇರಳೆ ಇದೆ. ಎಲ್ಲ ಫ್ರೆಶ್ ಜ್ಯೂಸು, ವಿತೌಟ್ ಪ್ರಿಸರ್ವೇಟಿವ್ಸ್. ಕುಡಿದು ನೋಡಿ ಮೇಡಮ್ ನೀವು.
ಎಲ್ಲಿಂದ ಎಲ್ಲಿಂದ ಬಂದಿದ್ದು? ಮೇಡಮ್ ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕು. ಇವತ್ತು ಬಂದ್ರಾ? ಹಾಂ ಹೌದು, ಎಲ್ಲ ಓಕೆ. ಈ ಮಣ್ಣಿನ ಗ್ಲಾಸ್ ಯಾಕೆ ತರಬೇಕು ಅಂತ? ಮೇಡಮ್ ನಾವೆಲ್ಲ ಎನ್ವಿರಾನ್ಮೆಂಟ್ ಫ್ರೀ ಇದು ಈಕೋ ಫ್ರೆಂಡ್ಲಿ ಅಂತ ಎಲ್ಲ ಮಣ್ಣಿನ ಗ್ಲಾಸಲ್ಲೇ ಕೊಡ್ತಾ ಇದ್ದೀವಿ ಮೇಡಮ್. ಓಕೆ, ಟೇಸ್ಟ್ ನೋಡ್ಬೋದಾ? ನನಗೆ ನೇರಳೆ ಹಣ್ಣು. ಸೊ ನೇರಳೆ ಹಣ್ಣಿನ ಜ್ಯೂಸು ನೀವು ಇಲ್ಲಿ ನೋಡ್ಬೋದು. ಎಷ್ಟು ಇದ್ರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇಲ್ಲ, ಪ್ಲಸ್ ಯಾವುದೇ ರೀತಿಯ ಇದಿಲ್ಲ, ಏನೋ ಕಲರ್ ಹಾಕೋದು ಅಥವಾ ಅದೇನೂ ಇಲ್ಲ. ಫ್ರೆಶ್ ಜ್ಯೂಸ್ ಇದು. ಸೊ ಮಣ್ಣಿನ ಗ್ಲಾಸಲ್ಲಿ ತಣ್ಣಗಿರೋ ಜ್ಯೂಸ್ ಕುಡಿತಾ ಇದ್ರೆ ವಾವ್. ತುಂಬ ಚೆನ್ನಾಗಿತ್ತು. ಸೊ ನೇರಳೆ ಹಣ್ಣಿನ ಜ್ಯೂಸ್ ಇದೆ, ಮಾವಿನ ಹಣ್ಣಿನ ಜ್ಯೂಸ್ ಇದೆ, ಪೈನಾಪಲ್ ಜ್ಯೂಸ್ ಇದೆ, ಹಾಗೆ ಪೇರ್ಲೆಕಾಯಿ ಜ್ಯೂಸ್ ಇದೆ. ನಾನು ಜ್ಯೂಸ್ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಹೌದು, ಆ್ಯಕ್ಚುಲಿ ಅದು ಇದು ಜ್ಯೂಸ್ ಕುಡಿದು ಹೆಲ್ತ್ ಹಾಳು ಮಾಡ್ಕೊಳೋಕ್ಕಿಂತ ಈ ಥರ ಮೇಳಗಳಿಗೆ ಬಂದರೆ ಒಳ್ಳೆ ಫ್ರೆಶ್ ಜ್ಯೂಸು. ಅದು ಅಲ್ಲದೆ ನನಗೆ ಮೋಸ್ಟ್ ಹೈಲೈಟೆಡ್ ಅನಿಸಿದ್ದು ಮಣ್ಣಿನ ಲೋಟದಲ್ಲೇ ಜ್ಯೂಸ್ ಕೊಡ್ತಾ ಇದ್ದಾರೆ, ಇಕೋ ಫ್ರೆಂಡ್ಲಿ ಆಗಿ. ಸೊ ನೀವು ಇಲ್ಲಿ ಬಂದರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಹಾಗೆ ಎಗೈನ್ ಹಲಸಿನ ಹಣ್ಣಿನ ಅಂಗಡಿ ಇದೆ. ಇಲ್ಲಿ ನೀವು ನೋಡ್ಬೋದು, ಎಲ್ಲ ನಿಮ್ಮ ಎದುರುಗಡೆನೆ ಕಟ್ ಮಾಡಿ ಹಣ್ಣನ್ನು ಕೊಡ್ತಾ ಇದ್ದಾರೆ. ಸೊ ವೆರೈಟಿ ಆಫ್ ಹಲಸಿನ ಹಣ್ಣು ನಮ್ಮ ಹಲಸು ಮತ್ತು ಮಾವಿನ ಮೇಳದಲ್ಲಿದೆ. ಎಲ್ಲಿ ನೋಡಿದ್ರು ಮಾವಿನ ಹಣ್ಣಿದೆ. ಅಗೇನ್ ಉಪ್ಪಿನಕಾಯಿ. ಸೊ ಹೋಮ್ ಮೇಡ್ ಚಟ್ನಿ ಪುಡಿಗಳು ಹಾಗೆ ಉಪ್ಪಿನಕಾಯಿ ಇದೆ ಇಲ್ಲಿ. ಸೊ ಯಾರಿಗಾರು ಉಪ್ಪಿನಕಾಯಿ ಹಾಕಕ್ಕೆ ಬರಲ್ಲ ಅಥವಾ ಉಪ್ಪಿನಕಾಯಿ ಹಾಕಕ್ಕೆ ಕಷ್ಟ ಅನ್ನೋರು ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ಇಲ್ಲೂ ಕೂಡ ಮಾವಿನ ಹಣ್ಣು. ನೀವು ಕೇಳ್ಬೋದು ಮಾವಿನ ಮೇಳದಲ್ಲಿ ಮಾವಿನ ಹಣ್ಣು ಅಲ್ಲದೆ ಇನ್ನೇನಿರುತ್ತಾ ಅಂತ. ಬಟ್ ವೆರೈಟೀಸ್ ಆಫ್ ಮಾವಿನ ಹಣ್ಣಿದೆ. ಯಾಕೆಂದರೆ ಇವೆಲ್ಲ ಕೆಲವು ನಮಗೆ ಸಿಗಲ್ಲ, ಕೆಲವು ಊರುಗಳಲ್ಲಿ ಸಿಗುತ್ತೆ, ಕೆಲವು ಊರುಗಳಲ್ಲಿ ಸಿಗಲ್ಲ. ಹಾಗೆ ಇವೆಲ್ಲ ತುಂಬ ರೇರ್ ಅನ್ನುವಂಥ ಮಾವಿನಕಾಯಿಗಳಿದೆ. ಆ್ಯಕ್ಚುಲಿ ಇಲ್ಲಿ ನಾನು ನೋಡ್ದಂಗೆ ನಮ್ಮ ಸೈಡ್ ಸಿಗುವಂಥ ಕಾಡು ಮಾವು ಸಿಗಲ್ಲ. ನಮ್ಮ ಸೈಡು ಈ ಮಲೆನಾಡು ಭಾಗದವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ, ಈ ಚಿಕ್ಕ ಮಾವಿನ ಕಾಯಿ ಸಿಗುತ್ತೆ. ಅದು ಇಲ್ಲೆಲ್ಲೂ ನಾನು ನೋಡಲಿಲ್ಲ. ಇದು ಬೇರೆ ಬೇರೆ ಡಿಫ್ರೆಂಟ್ ಮಾವಿನ ಹಣ್ಣನ್ನು ನೋಡಿದೆ. ಸೊ ಅದಕ್ಕೆ ನಿಮಗೆ ಸಿಗದೆ ಇರೋಂಥದ್ದು, ನೀವು ನೋಡದೇ ಇರುವಂಥ ಮಾವಿನ ಕಾಯಿಗಳು ಕೂಡ, ಮಾವಿನ ಹಣ್ಣು ಇಲ್ಲಿ ಸಿಗುತ್ತೆ. ಸೊ ವೆರೈಟೀಸ್ ಆಫ್ ಸ್ನ್ಯಾಕ್ಸ್, ಉಪ್ಪಿನಕಾಯಿ ಎಲ್ಲದೂ ಕೂಡ ಇಲ್ಲಿದೆ ನೋಡಿ. ಸೊ ನಾಳೆ ನಾಡಿದ್ದು ಹೇಗಿದ್ರು ವೀಕೆಂಡು, ಫ್ಯಾಮಿಲಿ ಜೊತೆ ಬಂದು ಕಬ್ಬನ್ ಪಾರ್ಕ್ನ ರೌಂಡ್ ಹೊಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಮಾವು ಹಲಸಿನ ಟೇಸ್ಟ್ ಮಾಡಿಕೊಂಡು ಆರಾಮಾಗಿ ಓಡಾಡ್ಬೋದು. ಸೊ ಒಂದು ರಿಲೀಫು ಸಿಗುತ್ತೆ, ವರ್ಕ್ ರಿಲೀಫ್ ಸಿಗುತ್ತೆ, ಒಂದು ಖುಷಿನೂ ಆಗುತ್ತೆ ಅಪ್ಪ ಇಂಥದ್ದೆಲ್ಲ ನೋಡಿದಾಗ. ಸೊ ಇಲ್ಲೂ ಕೂಡ ಮಿಲೆಟ್ಸ್ದು ಪೌಡ್ರುಗಳಿದ್ದಾವೆ. ಸೊ ಹೋಮ್ಮೇಡ್ ಈ ಬೆಲ್ಲದ ಪುಡಿ ಕೂಡ ಇಲ್ಲಿದೆ. ಹಾಗೆ ಅಗೈನ್ ತುಂಬ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ಗಳಿದ್ದಾವೆ. ಇದೆಲ್ಲ ನೀವು ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಮಾವಿನ ಹಣ್ಣಿದ್ದಾವೆ ಅಂತ. ಹಾಗೆ ಮಾವಿನ ಹಣ್ಣಿನ ರಸ ಕೂಡ ಇಲ್ಲಿ ಸಿಗ್ತಾ ಇದೆ. ಸೊ ನೀವು ನೋಡ್ಬೋದು, ನಿಮ್ಮ ಎದುರುಗಡೆನೆ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ನಿಮಗೆ ಸಿಗಬೇಕು. ವೆರೈಟೀಸ್ ಆಫ್ ಮಾವಿನ ಹಣ್ಣನ್ನು ನೀವು ತಿನ್ನಬೇಕು, ಹಲಸಿನ ಹಣ್ಣು ತಿನ್ನಬೇಕು ಅಂದರೆ ಎಲ್ಲಿಗೆ ಬರಬೇಕು ಅಂದರೆ ಮಾವು ಮತ್ತು ಹಲಸಿನ ಮೇಳ 2026 ಕಬ್ಬನ್ ಪಾರ್ಕಲ್ಲಿ ನಡೀತಾ ಇದೆ. ಇನ್ನು 1 ವಾರ ಈ ಮೇಳ ನಡೆಯುತ್ತೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗೋ ಬದಲು ಈ ಥರ ಬಂದರೆ ಎಲ್ಲ ರೀತಿಯ ನಿಮ್ಮ ಹೆಲ್ತ್ಗೆ ಯೂಸ್ ಆಗುವಂಥ ಎಲ್ಲ ರೀತಿ ಇದು ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಮತ್ತೆ ಯಾಕೆ ತಡ ಅಲ್ವಾ, ನನ್ನ ವಿಡಿಯೋ ನೋಡಿಕೊಂಡು ಆರಾಮಾಗಿ ಬನ್ನಿ. ಸೊ ಎಲ್ಲದನ್ನು ನಾನು ನಿಮಗೆ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ ಕನ್ನಡ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ತ್ರಿಷಾ ರಮೇಶ್, ರೆಬಲ್ ಟಿವಿ ಕನ್ನಡ, ಬೆಂಗಳೂರು.